ಆಟೋಮೆಟಿಕ್ ಆಗಿ ಲಕ್ ಹೊಡೆದಂಗೆ ಲಾಟ್ರಿ ಹೊಡೆದಂಗೆ ಅವೆಲ್ಲ ಜಾಸ್ತಿ ದಿವಸ ಇರಲ್ಲ. ಲಾಟ್ರಿ ಹೊಡೆದ್ರೆ ಜನಮೆಚ್ಚಿದ ನಾಯಕರು ಈಗ ಸ್ಟೇಜ್ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ಕ್ರಿಕೆಟು ಬೇಕು, ನಮ್ಮ ಊರು ಬೇಕು, ನಮ್ಮ ಬದುಕು ಬೇಕು. ಮತ್ತೊಂದು ಉತ್ತಮವಾದ ಕ್ಯಾಚ್ ಆಗೋ ಸಾಧ್ಯತೆ. ಈಸಿ ಕ್ಯಾಚ್, ಉತ್ತಮ ರೀತಿಯ ಹೊಡೆತ. ಕ್ರಿಕೆಟ್ ಜಸ್ಟ್ ಮನರಂಜನೆ ಅಷ್ಟೇ ಅಲ್ಲ, ನಮ್ಮ ಬಾಡಿಯನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ, ನಾವು ಬೇರೆ ಕೆಟ್ಟ ಚಟಗಳಿಗೆ ಅಭ್ಯಾಸವಾಗದೇ ಇರೋದಕ್ಕೆ. ಜಾತವಾರ ಹೊಸಳ್ಳಿ ಗ್ರಾಮಸ್ಥರೇ, ಸುತ್ತಮುತ್ತಲಿನ ಗ್ರಾಮಸ್ಥರೇ, ಮತ್ತು ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಕ್ರೀಡಾಪಟುಗಳೇ, ಇದು ನಾನು ಸುಮಾರು ಸಲ ಈ ಲೆಕ್ಕ ಇಡೋಕ್ಕಾಗದಿರೋ ಅಷ್ಟು ಈ ಊರಿಗೆ ಬಂದ್ಬಿಡ್ತಾ ಇದ್ದೀನಿ. ಕ್ರಿಕೆಟ್ ತವರೂರಾಗ್ಬಿಟ್ಟಿದೆ ಜಾತವಾರ ಹೊಸಳ್ಳಿ, ನಂಗೆ ಗೊತ್ತಾಗ್ತಾ ಇಲ್ಲ. ಅಷ್ಟೊಂದು ಮ್ಯಾಚಸ್ ನಡೀತಾ ಇದೆ, ಅಷ್ಟೊಂದು ಟೂರ್ನಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ಚೆನ್ನಾಗಿ ಮಾಡ್ತಾ ಇದ್ದೀರಾ, ಚೆನ್ನಾಗಿ ಆಯೋಜನೆ ಮಾಡ್ತಾ ಇದ್ದೀರಾ. ಖುಷಿ ಆಗುತ್ತೆ. ಇದೇ ರೀತಿಯೇ ಮುಂದಕ್ಕೆ ಹೋಗಿ ಆಟ ಆಡಿ ಖುಷಿಯಾಗಿರಿ. ಯಾವಾಗಲೂ ಅದನ್ನೇ ನಾನು ಹೇಳೋದು. ಮತ್ತು ಇದು ಮಾತಾಡೋ ಅಂಥ ಸಂದರ್ಭ ಅದೆಲ್ಲ, ಆಟ ಆಡೋವಂಥ ಸಂದರ್ಭ. ಆದರೆ ವಿಶೇಷವಾಗಿ ನಾನು ನನ್ನ ಸ್ನೇಹಿತ ಸಹೋದರ ಸಮಾನನಾದ ಪ್ರವೀಣ್ ಅವರ ಜ್ಞಾಪಕಾರ್ಥವಾಗಿ ನಡೀತಾ ಇರೋವಂತಹ ಟೂರ್ನಮೆಂಟ್ ಇದು. ನಾನು ರಘುನ್ ಮಾತಾಡ್ತಾ ಇದ್ದೆ, ಸುಮಾರು ಒಂದು 32-33 ತಂಡಗಳು ಭಾಗವಹಿಸಿದ್ದು ಅಂತ ಹೇಳಿದ್ರು. ಅವರಿಗೆ ನಿಜವಾಗ್ಲೂ ಗೌರವ ತರುವಂಥ ಕೆಲಸ ಪ್ರವೀಣ್ ಅವರಿಗೆ. ಯುವಕ ಪ್ರವೀಣ್ ಒಂದು ಆಕಸ್ಮಿಕ ಘಟನೆಯಲ್ಲಿ ಸಾವನ್ನಪ್ಪಿದ್ರು. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬ ವರ್ಗದವರಿಗೆ ಆ ಯುವಕನ ಅಗಲಿಕೆಯನ್ನು ತಡೆದುಕೊಳ್ಳುವಂತಹ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳ್ತಾ, ನೀವೆಲ್ಲರೂ ಚೆನ್ನಾಗಿ ಕ್ರಿಕೆಟ್ ಆಡಿ ಎಂಜಾಯ್ ಮಾಡಿ. ಅದೇ ರೀತಿ ನಾನು ಯಾವಾಗಲೂ ಹೇಳೋದು, ನೀವು ಬದುಕು ಕಟ್ಕೊಳ್ಳಿ. ಕ್ರಿಕೆಟ್ ಸಾಯಂಕಾಲದ ಹೊತ್ತು ಮಾತ್ರ ಆಡಬೇಕಷ್ಟೆ. ಶನಿವಾರ ಭಾನುವಾರ ಬಂದಾಗ ಆರಾಮಾಗಿ ಆಡಿ. ಅದು ಬಿಟ್ಟು ಬದುಕು ಕಟ್ಕೊಳ್ಳಿ, ಹಣ ಸಂಪಾದನೆ ಮಾಡಿ. ದಯವಿಟ್ಟು ಯುವಕರೇ ಎಲ್ಲರೂ ನಿಮ್ಮ ಬದುಕುಗಳನ್ನು ಕಟ್ಕೊಳ್ಳಿ. ನಾವೆಲ್ಲ ಹಳ್ಳಿಗಾಡಿನ ಜನ, ನಿಜಕ್ಕೂ ಈಗಲೂ ಒಂದು 80-90% ಜನಕ್ಕೆ ನಮಗೀಗಲೂ ಒಂದು ಉತ್ತಮವಾದ ಜೀವನ ಇಲ್ಲ. ಆರ್ಥಿಕವಾಗಿ, ಮಾನಸಿಕವಾಗಿ ನಾವೆಲ್ಲ ಸ್ಟ್ರಾಂಗ್ ಇದ್ದೀವಿ, ಬೌದ್ಧಿಕವಾಗಿ ನಾವು ಸ್ಟ್ರಾಂಗ್ ಇದ್ದೀವಿ, ಆದರೆ ಆರ್ಥಿಕವಾಗಿ ನಾವು ತುಂಬ ಹಿಂದುಳಿದಿದ್ದೀವಿ ಈಗಲೂ ಸಹ. ಅದನ್ನು ನಾವು ಮೆಟ್ಟಿ ನಿಲ್ಲಬೇಕು. ನಮ್ಮ ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಜೀವನ ಕೊಡಬೇಕು. ನಮ್ಮ ತಂದೆ ತಾಯಿಗಳಿಗೂ ಜಾತವಾರ ಹೊಸಳ್ಳಿ ಚಿಕ್ಕಬಳ್ಳಾಪುರ ಬಿಟ್ಟು ಬೆಂಗಳೂರು ತೋರಿಸ್ಬೇಕು, ಮೈಸೂರು ತೋರಿಸ್ಬೇಕು, ಆದರೆ ಡೆಲ್ಲಿ ತೋರಿಸ್ಬೇಕು, ಇನ್ನೂ ಆದರೆ ಹೊರದೇಶಗಳಿಗೆ ಕರ್ಕೊಂಡೋಗಿ ತೋರಿಸ್ಬೇಕು ಅನ್ನೋ ಛಲ ನಿಮ್ಮ ಗುಂಡಿಗೆಯಲ್ಲಿರಬೇಕು, ನಿಮ್ಮ ತಂದೆ ತಾಯಿಗೆ. ನೀವೆಲ್ಲ ಯುವಕರಿದ್ದೀರಾ, ಯುವಕರಿಗೋಸ್ಕರ ಹೇಳ್ತಾ ಇದ್ದೀವಿ. ಅದೇ ರೀತಿ ನಿಮ್ಮ ಅಣ್ಣ ತಮ್ಮಂದ್ರೆ ಯಾರಾದರೂ ಇದ್ದರೆ, ನಿಮ್ಮ ಅಕ್ಕ ತಂಗಿರು ಯಾರಾದರೂ ಇದ್ದರೆ, ಅವ್ರಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು, ಅವ್ರಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು, ಅವ್ರಿಗೆ ಒಳ್ಳೆ ಕಡೆ ಉದ್ಯೋಗ ಕೊಡಿಸುವಂಥ ಶಕ್ತಿ ನಿಮಗೆ ಬರಬೇಕು. ಇದೆಲ್ಲ ಬರಬೇಕು ಅಂದರೆ ನಿಮ್ಮ ಹತ್ರ ಕಾಸಿರಬೇಕು. ಕಾಸಿರಬೇಕು ಅಂತಂದರೆ ಯಾವ್ಯಾವುದೋ ದಾರಿನಲ್ಲಿ ಕಾಸು ಸಂಪಾದನೆ ಮಾಡೋದಲ್ಲ. ನೋಡಿ, ಈ ಹುಡುಗರ ಥರ ಆಗಿರ್ಬೋದು, ನಮ್ಮ ಥರ ಆಗಿರ್ಬೋದು, ನಾನು ಹೆಮ್ಮೆಯಿಂದ ಎದೆ ಮುಟ್ಕೊಂಡು ಹೇಳ್ತೀನಿ, ಕರೆಕ್ಟಾಗಿ ಕಾಸು ಸಂಪಾದನೆ ಮಾಡ್ತಾ ಇದ್ದೀವಿ. ಮತ್ತು ಈ ಪ್ರಕೃತಿ ನಿಮ್ಮನ್ನು ಕರೆಕ್ಟ್ ದಾರಿನಲ್ಲಿ ಕರ್ಕೊಂಡು ಹೋಗುತ್ತೆ. ಆ ಛಲ ಇರಬೇಕು ಮನಸ್ಸಲ್ಲಿ. ಎಲ್ಲೆಲ್ಲಿಂದನೂ ಅವಕಾಶಗಳು ಉಟ್ಕೊಂಬರುತ್ತೆ, ನಮ್ಗೆ ಗೊತ್ತಿಲ್ಲ, ನಾವೇನು ಹುಟ್ಟಾಕೋದು ಬೇಕಿಲ್ಲ. ಅವಕಾಶಗಳು ಉಟ್ಕೊಂಬರುತ್ತೆ, ಅದನ್ನು ನಿಭಾಯಿಸುವ ಶಕ್ತಿ ನಿನಗಿದೆಯಾ ಅಂತ ಈ ಪ್ರಕೃತಿ ನೋಡುತ್ತೆ. ಇವನ್ನ ಎಲ್ಲಿವರೆಗೂ ತಗೊಂಡು ಹೋಗ್ಬೋದು ಆ ಪ್ರಕೃತಿಗೆ ಗೊತ್ತಿದೆ. ಅಂಬಾನಿನ ಎಲ್ಲಿವರೆಗೂ ತಗೊಂಡು ಹೋಗ್ಬೋದು, ಸಂದೀಪ್ನ ಎಲ್ಲಿವರೆಗೂ ತಗೊಂಡು ಹೋಗ್ಬೋದು, ನರೇಂದ್ರ ಮೋದಿಜಿ ಅವ್ರನ್ನ ಎಲ್ಲಿವರೆಗೂ ತಗೊಂಡು ಹೋಗ್ಬೋದು, ಈ ಪ್ರಕೃತಿಗೆ ಗೊತ್ತಿದೆ. ಒಬ್ಬ ಕುರಿ ಮೇಯಿಸೋ ಒಬ್ಬ ಬಾಲಕ 5ನೇ ಕ್ಲಾಸ್ಗೆ ಹೋಗೋವಂಥ ವಯಸ್ಸಾಗಿದ್ರು ಶಾಲೆಗೆ ಹೋಗೋಕ್ಕಾಗದಿರೋ ಅಂತಹ ಒಬ್ಬ ಬಾಲಕ ಇವತ್ತು ನಮ್ಮ ರಾಜ್ಯವನ್ನು 2ನೇ ಬಾರಿ ಮುಂದುವರಿಸ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಆ ಪ್ರಕೃತಿಯ ವಿಸ್ಮಯ ಇದೆಲ್ಲ. ಅದು ನಮ್ಮಲ್ಲಿ ನಿಮ್ಮಲ್ಲಿ ಕೂಡ ಆಗುತ್ತೆ. ಅದನ್ನು ಆಗಬೇಕು ಅಂದರೆ ಫಸ್ಟು ನಮಗೆ ಆ ಛಲ ಇರಬೇಕು. ನಾವೇನಾದರೂ ಆಗ್ತೀವಿ ಅಂತ ನಮಗೆ ಅನ್ನಿಸ್ಬೇಕು. ಆವಾಗ ಮಾತ್ರ ಈ ಪ್ರಕೃತಿ ನಿಮ್ಮನ್ನು ತಗೊಳುತ್ತೆ. ಆಟೋಮೆಟಿಕ್ ಆಗಿ ಲಕ್ ಹೊಡೆದಂಗೆ ಲಾಟ್ರಿ ಹೊಡೆದಂಗೆ ಅವೆಲ್ಲ ಜಾಸ್ತಿ ದಿವಸ ಇರಲ್ಲ. ಲಾಟ್ರಿ ಹೊಡೆದ್ರೆ ನಿಭಾಯಿಸೋಕ್ಕೂ ಆಗಲ್ಲ ನಮ್ಮ ಕೈಯಲ್ಲಿ. ನಿಮ್ಗೆ ಒಳಗಡೆಯಿಂದ ಶಕ್ತಿ ಬಂದರೆ ಮಾತ್ರನೇ ಈ ಪ್ರಕೃತಿ ನಿಮ್ಮನ್ನು ಮುಂದಕ್ಕೆ ಕರ್ಕೊಂತ ಹೋಗುತ್ತೆ. ಅಂತಹ ಯುವಕರು ನೀವು ಆಗಬೇಕು. ನಿಮ್ಮ ಕುಟುಂಬಗಳನ್ನು ಎತ್ತರದ ಸ್ಥಾನದಲ್ಲಿ ನಿಲ್ಲಿಸುವಂಥ ಛಲ,
ಆ ಬೆಂಕಿ ನಿಮ್ಮ ಎದೆನಲ್ಲಿ ಉಟ್ಕೊಂಡು ಯಾವಾಗಲೂ ಉರಿಬೇಕು. ಆವಾಗ ಮಾತ್ರನೇ ನಮ್ಮ ಜೀವನಗಳು ಚೆನ್ನಾಗಾಗುತ್ತೆ. ಸಾಕಾಗಿದೆ ನಮ್ಮ ಭಾರತ ಅಭಿವೃದ್ಧಿಶೀಲ ದೇಶ, ರಾಜಕಾರಣಿಗಳು ಏನು ಮಾಡಬೇಕು ಅಷ್ಟೇ ಮಾಡ್ತಿರ್ತಾರೆ. ನಮ್ಮ ಬದುಕುಗಳನ್ನು ನಾವೇ ಕಟ್ಕೊಬೇಕು. ನಮ್ಮ ಬದುಕುಗಳನ್ನು ನಾವು ಕಟ್ಕೊಂಡ್ರೆ ಮಾತ್ರ ನಮಗೇನಾದರೂ ಒಂದು ಮರ್ಯಾದೆ ಇರುತ್ತೆ, ನಾವು ಹುಟ್ಟಿದ್ದಕ್ಕೊಂದು ಸಾರ್ಥಕತೆ ಇರುತ್ತೆ. ಇದು ನಾನು ನನ್ನ ಅಣ್ಣ ತಮ್ಮಂದರಲ್ಲಿ ಸವಿನಯವಾಗಿ ಕೇಳ್ಕೊಳ್ತಾ ಇರೋದು ಬಿಟ್ರೆ ನಾನೇನೋ ದೊಡ್ಡ ಮನುಷ್ಯನ ಥರ ಮಾತಾಡ್ತಾ ಇರೋದಲ್ಲ. ನನ್ನ ಜೀವನದ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಸಂಕ್ಷಿಪ್ತವಾಗಿ. ದಯವಿಟ್ಟು ಬದುಕುಗಳನ್ನು ಕಟ್ಕೊಳ್ಳಿ. ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಅಣ್ಣ ತಮ್ಮಂದ್ರೆ ಒಳ್ಳೆ ಸಹೋದರಾಗಿ, ಪಕ್ಕದ ಮನೆಯವ್ರಿಗೆ ಒಳ್ಳೆ ನೆರೆಹೊರೆಯವರಾಗಿ, ನಿಮ್ಮ ಊರಿನ ಯುವಕರಾಗಿ ನೀವು ಲೀಡರ್ಗಳಾಗಿ ಊರಿಗೇನಾದರೂ ಒಂದು ಒಳ್ಳೆ ಕೆಲಸ ಮಾಡಿ, ಸ್ಕೂಲ್ಗೆ ಒಳ್ಳೆ ಕೆಲಸ ಮಾಡಿ, ದೇವಸ್ಥಾನಕ್ಕೆ ಒಳ್ಳೆ ಕೆಲಸ ಮಾಡಿ, ಮೋರಿ ಏನಾದರೂ ಕಟ್ಕೊಂಡಿದ್ರೆ ಎಲ್ಲರೂ ಸೇರಿ ಕ್ಲೀನ್ ಮಾಡಿ, ರಸ್ತೆ ಏನಾದರೂ ಹಾಳಾಗಿದ್ರೆ ಎಲ್ಲರೂ ಸೇರಿ ಏನಾದರೂ ಮಾಡಿ. ಆ ಥರ ಕೆಲಸಗಳು ಮಾಡ್ಬೋದು. ಬರೀ ಕ್ರಿಕೆಟೇ ಅಲ್ಲ. ನಾನು ಕ್ರಿಕೆಟ್ ವಿರೋಧಿ ಅಲ್ಲ, ಇದೊಂದು ಸಂದರ್ಭ ಅಂತ ತಗೊಂಡು ಹೇಳ್ತಾ ಇದ್ದೀನಿ. ಕ್ರಿಕೆಟು ಬೇಕು, ನಮ್ಮ ಊರು ಬೇಕು, ನಮ್ಮ ಬದುಕು ಬೇಕು. ಮತ್ತು ನಮ್ಮ ಹರಿ ಹೇಳ್ತಿದ್ದಾನೆ, ಈಗ ಕೂಡ ನಮ್ಮ ಗಿರಿ ಇವಾಗ ಬರ್ಬೇಕಾದ್ರೆ ಕಾರಲ್ಲಿ ಹೇಳ್ತಿದ್ದ, IPL ಬೆಟ್ಟಿಂಗ್ ಜಾಸ್ತಿ ಆಡ್ತಿದಾರಣ ಅಂತ, ಆನ್ಲೈನ್ ಗೇಮಿಂಗ್ ಜಾಸ್ತಿ ಆಡ್ತಿದ್ದಾರೆ. ನಮ್ಗೆ ಅದೇನಂತಾನೆ ಗೊತ್ತಿಲ್ಲ, ಅದೇನಂತ ವಿಷಯನೇ ಗೊತ್ತಿಲ್ಲ. ನಮ್ಗೆ ಬರೋದೇ ಇಲ್ಲ, ಲಿಂಕ್ ಕೂಡ ಬರಲ್ಲ. ಯಾಕೆ ಲಿಂಕ್ ಬರಲ್ಲ ಅಂದ್ರೆ ನಾವೇನು ಯಾವತ್ತೂ ನೋಡೇ ಇರಲ್ಲ. ನೀವು ಯಾವಾಗ ಹುಡುಕ್ತಾ ಇರ್ತೀರ ನಿಮ್ಗೆ ಅವೇ ಬರ್ತಾ ಇರ್ತದೆ. ದಯವಿಟ್ಟು ಅದರಿಂದ ಯಾರು ಉದ್ಧಾರ ಆಗಿರೋರಿಲ್ಲ. ಮನೆಗಳು ಹಾಳಾಗಿದೆ, ಅವುಗಳಿಂದ ಹೊರಗಡೆ ಬನ್ನಿ ದಯವಿಟ್ಟು. ಅಂಥವೆಲ್ಲ ಯಾರಿಗೂ ಬೇಡಪ್ಪ, ಅಸಹ್ಯ. ದೇವ್ರು ಕೊಟ್ಟಿರೋ ಅಂತಹ ಆತ್ಮನ ನಾವು ಸಾಯಿಸ್ಕೊಬಾರ್ದು. ಒಳ್ಳೆ ದಾರಿನಲ್ಲಿ ಹೋಗೋಣ.